ಥ್ಯಾಂಕ್ಸ್ ಜನಾರ್ದನ್. ಇಲ್ಲಿಂದ ವೆಹಿಕಲ್ಸೇ ಕಮ್ಮಿ ಆದವು ಗುರು. ಯಾಕೆ ಅಂತ ಗೊತ್ತಿಲ್ಲ ನೋಡಿ, ಒಂದು ವೆಹಿಕಲ್ ಇಲ್ಲ ಹಿಂದೆ, ಒಂದು ಲಾರಿ ಬಂತು. ಈಗ ಎಂಜಾಯ್ಮೆಂಟ್ ಅನ್ನೋದು ಹೆಣ್ಣು ಹೆಂಡ ಇವೆರಡರಲ್ಲೇ ಇರಲ್ಲ. ಗಂಡು ಯಾವುದೇ ಕ್ಷಣದಲ್ಲಿ ಎದ್ದು ಕನ್ನಡಿಲಿ ತನ್ನನ್ನು ತಾನು ನೋಡ್ಕೊಂಡು ಮೀಸೆ ತಿರುವಂಗಿರ್ಬೇಕು, ತಲೆ ತೆಗ್ಸಂಗಿರ್ಬಾರ್ದು. ಇಲ್ಲಿವರೆಗೂ ಯಾರು ಮುಟ್ಟಿಲ್ಲ, ಮುಟ್ಟೋದು ಇಲ್ಲ. ಹೋಗಿ ಹೋಗಿ. ಥ್ಯಾಂಕ್ಸ್ ಸರ್. ಓಕೆ ಓಕೆ. ನಾವು ಸರ್ ಓಕೆ ಥ್ಯಾಂಕ್ಸ್. ಗುರು ನಿನ್ನೆ ಈ ಪೆಟ್ರೋಲ್ ಬಂಕಲ್ಲೇ ಉಳ್ಕೊಂಡಿದ್ದೆ, ಇವತ್ತು ಎಲ್ಲಿಂದ ಎತ್ಕೊಂಡು ಹೋಗ್ತಾ ಇದ್ದೀನಿ. ಏನಾದ್ರು ಬಿಟ್ಟಿದ್ದೀನ ತಗೊಂಡಿದ್ದೀನ, ಅದೇ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಏನಾದ್ರು ಬಿಟ್ಟಿದ್ರೆ ಮತ್ತೆ ಹಿಂಸೆ ಆಗ್ಬಿಡುತ್ತೆ. ಗುರು ಹೈದರಾಬಾದಲ್ಲಂತೂ ತುಂಬಾ ಡೆಸ್ಟ್ ಇದೆ ಗುರು. ಈ ಡೆಸ್ಟಿಂದ ಏನಾದ್ರು ಕಾಲೇ ಬಂದು ಸತ್ತೋಗ್ಬಿಡ್ತಾರೆ, ಅಷ್ಟೊಂದು ಡೆಸ್ಟ್ ಇದೆ ಗೈಸ್ ಇಲ್ಲಿ ಅಂತೂ. ಇಷ್ಟೊಂದು ತುಂಬಾ ಡೆಸ್ಟ್ ಇದೆ ಗೈಸ್ ನೋಡಿ. ಗುರು ಹೈದರಾಬಾದ್ ಅಲ್ಲಿ ನಾನು ಉಳ್ಕೊಂಡಿದ್ದ ಜಾಗದಲ್ಲಿ ಪಕ್ಕದಲ್ಲೇ ಏರ್ಪೋರ್ಟ್ ಇದೆ ನೋಡಿ ಗೈಸ್. ನಂಗಂತೂ ನೈಟ್ ಎಲ್ಲ ಫ್ಲೈಟ್ ಸೌಂಡು ತುಂಬಾ ಕೇಳಿಸ್ತಾ ಇತ್ತು. ಇಲ್ಲೇ ಪಕ್ಕದಲ್ಲೇ ಇರೋಂಗಿದೆ, ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಎಲ್ಲ ಇದೆ. ಇಲ್ಲಂತೂ ರೋಡ್ ಆಗ್ತಾ ಇದಾವೆ ನೋಡಿ, ರೋಡ್ ಆಗ್ತಿದಾವೆ. ಇಲ್ಲಿ ಧೂಳು ಬರುತ್ತೆ ಅಂತ ನೀರ್ ಹಾಕ್ಬಿಟ್ಟಿದ್ದಾರೆ. ತುಂಬಾ ದೂರ ನಡ್ಕೊಂಡ್ ಬಂದಿದ್ದೀನಿ, ಬೆಳಗ್ಗೆ ಬೆವರೆದ್ದು ಸಿಕ್ಕಾಪಟ್ಟೆ ಬರ್ತಾ ಇದೆ ಗೈಸ್. ಓಕೆ ಇವರು 1-2 ಕಿಲೋಮೀಟರ್ ಬೈಕಲ್ಲಿ ಡ್ರಾಪ್ ತಗೊಂಡೆ. ಇಲ್ಲಿಂದ NH-44 ನಾಗ್ಪುರ್. ನನಗೆ ನಾಗ್ಪುರ್ ಅಂತ ಅದೊಂದು ಗೊತ್ತಿದೆ ಅಷ್ಟೇ, ಮುಂದೆ ಯಾವ್ದು ಗೊತ್ತಿಲ್ಲ. ಕೇಳ್ಕೊಂಡೇ ಹೋಗ್ಬೇಕು ನಾನು. ನೋಡೋಣ ಎಲ್ಲಿವರೆಗೂ. ಗುರು ನಮ್ಗೆ ಇವರು ಇಲ್ಲಿವರೆಗೂ ಡ್ರಾಪ್ ಕೊಟ್ಟಿದ್ದಾರೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನಮ್ಗೆ ಇಲ್ಲಿವರೆಗೂ ಡ್ರಾಪ್ ಕೊಟ್ಟಿದ್ದಾರೆ ಗೈಸ್. ಅಣ್ಣಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ఏమైంది? ఏం చేయ గుద్దిండా? ಪಾಪ ಅವೈಗೆ TBS ಅಲ್ಲಿ ಹೋದಲ್ಲ ಗೈಸ್, ಅವೈಗೆ ಗುದ್ಬಿಟ್ಟಿದ್ದಾರೆ. ಅಯ್ಯೋ ಪಾಪ. ಓ ಬಸ್ ಫೈನಲಿ ಒಂದು ಡ್ರಾಪ್ ಸಿಕ್ಕಿದೆ ನಮಗೆ ಕಾರಲ್ಲಿ. 60 ಕಿಲೋಮೀಟರ್ಸ್ ಏನೋ ಹೋಗ್ತೀರಾ ಅಂತ ಹೇಳಿದ್ದಾರೆ. ಹೈದರಾಬಾದ್ ಸಿಟಿ ಒಳಗೆ ತುಂಬ ಟ್ರಾಫಿಕ್ ಇದೆ ಗೈಸ್. ಎಲ್ಲ ಬಂದರೆ ಔಟ್ಸ್ಕಟ್ಟಲ್ಲೇ ಬನ್ನಿ, ಹೈದರಾಬಾದ್ ಸಿಟಿ ಫುಲ್ ಟ್ರಾಫಿಕ್ ಇದೆ. A few moments later. ಕಾಫಿ ಗುರು ಬಂದು ತುಂಬ ದೂರ ಬಂದಿದ್ದೀವಿ ಗೈಸ್. ಹೈದರಾಬಾದಿಂದ ಒಂದು 200 ಕಿಲೋಮೀಟ್ರ್ ಹತ್ರ ಬಂದಿದ್ದೀವಿ. 200 ಕಿಲೋಮೀಟ್ರ್ ಡ್ರಾಪ್ ಸಿಕ್ಕಿದೆ ಗೈಸ್ ನಮಗೆ. ಬ್ರೋ ಇಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳಿದ್ರು, ಕಾಫಿ ಕುಡಿಯೋಣ ಅಂತ ಬಂದಿದ್ವಿ. ಇಲ್ಲಿಂದ ವೆಹಿಕಲ್ಸೇ ಕಮ್ಮಿ ಆದವು ಗುರು. ಯಾಕೆ ಅಂತ ಗೊತ್ತಿಲ್ಲ ನೋಡಿ, ಒಂದು ವೆಹಿಕಲ್ ಇಲ್ಲ ಹಿಂದೆ, ಒಂದು ಲಾರಿ ಬಂತು. ಈಗ
ವೆಹಿಕಲ್ಸ್ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಿದ್ದಾವೆ NH44 ಅಂತ. ರೋಡಲ್ಲಿ ವಿಚಿತ್ರವಾಗಿದೆ ಗುರು. ಏನೋ ಇದು ನೋಡು ನೋಡಿ, ವಿಚಿತ್ರವಾಗಿದೆ ಅಪ್ಪ ಇದಂತೂ. ಎಲ್ಲ ಇದು ಏನು ಕಟ್ಟಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ. ಮರಗಳು ಅನಿಸುತ್ತೆ ಮೋಸ್ಟ್ಲಿ, ಮರನೇ ಅಂಟಿಸ್ಬಿಟ್ಟಿದ್ದಾರೆ ಗಮ್ಮ ಹಾಕ್ಬಿಟ್ಟು ಮರಕ್ಕೆ. ಟೆಕ್ನಾಲಜಿಯಾ ನೋಡಿ ಗೈಸ್, ಎಲ್ಲ ಹುಡುಗರು ಹುಡುಗಿ ಕೂಡ್ಸ್ಕೊಂಡು ಹೋಗ್ತವ್ರೆ, ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ. ಏನು ಗೈಸ್ ಇದು ಅವಮಾನ ಯೂಟ್ಯೂಬರಿಗೆ. ಗುರು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಇಂಟರ್ವ್ಯೂ ತಗೊಂಡಿದ್ದಾರೆ ಅಣ್ಣ. ಆಯ್ತಪ್ಪನ ಗುರು ನೋಡು, ಫಸ್ಟು ನನ್ನ ಲೈಫಲ್ಲೂ ನಾನು ಇಂಟರ್ವ್ಯೂ ತೊಗೊಂಡಿರೋದು ಇವರೇ. ಗುರು ಟೈಮ್ ಬಂದ್ಬಿಟ್ಟು 4 ಗಂಟೆ ಆಗೈತೆ ಗುರು. ತುಂಬ ಟ್ರಾವೆಲ್ ಮಾಡಿ ಡೈಲಿ ಸುಸ್ತಾಗ್ಬಿಟ್ಟಿದ್ದೀನಿ. ಹಂಗಾಗಿ ಇವತ್ತು 4 ಗಂಟೆಗೆ ಟ್ರಾವೆಲ್ ಸ್ಟಾಪ್ ಮಾಡಿದ್ದೀನಿ. ಒಂದು ಪೆಟ್ರೋಲ್ ಬಂಕಲ್ಲಿ ಕ್ಯಾಂಪಿಂಗ್ ಹಾಕ್ಕೊಟ್ಟಿದ್ದೀನಿ ಗೈಸ್ ನೋಡಿ. ಪೆಟ್ರೋಲ್ ಬಂಕಲ್ಲಿ ಕ್ಯಾಂಪಿಂಗ್ ಹಾಕ್ಕೊಂಡಿದ್ದೀನಿ. ಮತ್ತು ತುಂಬ ಕೆಲಸ ಇದ್ದಾವೆ, ಎಡಿಟಿಂಗ್ ಮಾಡಬೇಕು. ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ ಗುರು. ಟೈಮ್ 4 ಗಂಟೆ ಆಗೈತೆ. ಫಸ್ಟು ಸ್ವಲ್ಪ ದೂರ ಹೊರಗಡೆ ಬರಬೇಕು ಅಂದ್ಬಿಟ್ಟು ಸಿಟಿಯಿಂದ ತುಂಬ ದೂರ ಹೊರಗಡೆ ಬಂದಿದ್ದೀನಿ ಗೈಸ್. ಹಂಗಾಗಿ ಇವಾಗ ಊಟ ಮಾಡೋಣ. ಊಟ ಮಾಡಬೇಕಾದ್ರೆ ಅಪ್ಡೇಟ್ ಕೊಡ್ತೀನಿ ಗೈಸ್. ಗುರು ಡಾಬಾ ತೆಲುಗು ಅವ್ರದ್ದು, ಹಿಂದಿ ಅವ್ರದ್ದು ಒಂದು ಗೊತ್ತಿಲ್ಲ. ನಮ್ಮ ಹತ್ರ ಲಾರಿ ಮಾತ್ರ ತುಂಬ ನಿಂತಿದ್ದಾವೆ ಗೈಸ್. ಗುರು ಫುಡ್ಡು ಇಲ್ಲ, ಏನೂ ಇಲ್ಲ ಗುರು. ಒಳ್ಳೆ ಚಪ್ರಿ ನನ್ನ ಮಕ್ಕಳು ಹಂಗೆ ಆಡ್ತವ್ರೆ ಅಲ್ಲಿ. ಗುರು ಕಿತ್ತೋಟ ಡಾಬಾದಲ್ಲಿ ಇಲ್ವಂತೆ, ಅದಕ್ಕೆ ಇನ್ನೊಂದು ಡಾಬಾಗೆ ಹೋಗ್ತಿದ್ದೀನಿ ಗೈಸ್. ಈ ನನ್ನ ಮಕ್ಕಳು ಅಲ್ಲಿ ಏನೇನು ಮಾಡ್ತವ್ರೆ ಅಂತ ಹೇಳ್ಬಾರ್ದು. ಆ ಡಾಬಾದಲ್ಲಿ ಹೇಳ್ಬಾರ್ದು ಗುರು, ಸೆನ್ಸರ್ ಅವೆಲ್ಲ ತಪ್ಪಾಗುತ್ತೆ ನಾನು ಈ ವಿಡಿಯೋದಲ್ಲಿ ಹೇಳಿದ್ರೆ. ಮಕ್ಕಳು ಗುರು ಇದೇನೋ ಗುರು ವೆರೈಟಿ ಆಗಿದೆ ಫುಡ್ಡು. ನಾನು ಇವಾಗಲೇ ನೋಡ್ತಾ ಇರೋದು. ಊಟ ಮಾಡಿಕೊಂಡು ಕ್ಯಾಂಪ್ ಹತ್ರ ಬಂದಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಗೈಸ್. ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಗೈಸ್. ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಿದ್ದೀನಿ.